ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ. ದೀಪಾ, ಮಾರ್ನಿಂಗ್. ದೀಪಾ, ಎಸ್, ವೆರಿ ಗುಡ್ ಮಾರ್ನಿಂಗ್ ದೀಪಾ. ಓಕೆ, ಈಗ ಇವತ್ತಿನ ಈ ಒಂದು ಸಭೆ ಖಾತೆ ರಹಿತ ಸಚಿವರ ಜೊತೆ ಏನು ಮಾತನಾಡ್ತಾರೆ ಅನ್ನೋ ಒಂದು ಕುತೂಹಲ. ನಾಳೆ ಅಧಿವೇಶನಕ್ಕೆ ಇವರು ಶಸ್ತ್ರಗಳಿಲ್ಲದೆ ತಯಾರಿ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಗಿಮಿಕ್ ಮಾಡ್ತಾರಾ, ಎದುರಾಳಿಗಳಿಗೆ, ವಿರೋಧ ಪಕ್ಷಗಳಿಗೆ ಯಾವ ರೀತಿ ಆಹಾರವಾಗಬಹುದು ಅನ್ನುವ ಒಂದು ಕುತೂಹಲ ಇದೆ. ಹೌ ಡು ಯು ಅನಲೈಸ್ ಇಟ್ ದಿಸ್ ಮೀಟಿಂಗ್? ಸೂರ್ಯ, ಒಂದು ವಿಚಾರವನ್ನ ನಾವಿಲ್ಲಿ ನೋಡ್ಲೇಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಧರ್ಮ ಸಂಕಟ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದ್ ಕಡೆ ಹೈಕಮಾಂಡ್ ಕೂಡ ನಿಭಾಯಿಸ್ಬೇಕು, ಮತ್ತೊಂದು ಕಡೆ ಖಾತೆ ವಿಚಾರವಾಗೂ ನಿಭಾಯಿಸ್ಬೇಕು, ಜೊತೆಗೆ ಮಗದೊಂದು ಕಡೆ ವಿಪಕ್ಷ ನಾಯಕರುಗಳನ್ನ, ಪ್ರತಿಪಕ್ಷ ನಾಯಕರುಗಳನ್ನ ನಿಭಾಯಿಸುವಂತಹ ಧರ್ಮ ಸಂಕಟ ಇದೀಗ ಅವರಿಗೆ ಬಂದೊದಗಿದೆ. ಸಹಜವಾಗಿ ಖಾತೆ ರಹಿತ ಸಚಿವರು ಅಥವಾ ಖಾತೆ ಇಲ್ಲ ಅನ್ನುವಂತಹದ್ದು ಬೇಕು ಅಂತಾನೆ ಪ್ರಶ್ನೆ ಕೇಳುವಂತದ್ದು, ಹೊಸ ಸಚಿವರುಗಳನ್ನ ಸಿಕ್ಕಾಕ್ಸುವಂತದ್ದು ಎಲ್ಲವನ್ನೂ ಕೂಡ ಅಂದ್ರೆ ಅದೊಂದು ತಂತ್ರಗಾರಿಕೆಯನ್ನ ವಿಪಕ್ಷ ನಾಯಕರುಗಳು ಅಂದ್ರೆ JDS ಮತ್ತೆ ಬಿಜೆಪಿ ಮಾಡೇ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಯಾಕಂದ್ರೆ ಖಾತೆ ಹಂಚಿಕೆ ಆಗಿದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ, ಅಥವಾ ಡಿ ಕೆ ಶಿವಕುಮಾರ್ ಇವತ್ತು ಸಭೆ ಮಾಡುವಂತಹ ಅವಶ್ಯಕತೆಯೂ ಕೂಡ ಇರ್ತಿರ್ಲಿಲ್ಲ. ಆದ್ರೆ ಈ ಕ್ಷಣಕ್ಕೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂತಹದ್ದು ಒಂದು. ಮತ್ತೊಂದು, ಖಾತೆ ಹಂಚಿಕೆ ಆದ್ರೂ ಕೂಡ ಹೊಸ ಸಚಿವರುಗಳು, ಈಗ ಹಿಂದೆ ಇದ್ದಂತಹ ಸಚಿವರುಗಳಿಗೇನೋ ಒಂದಿಷ್ಟು ನಾಲೆಡ್ಜು ತಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಯೂ ಕೂಡ ಇರೋದ್ರಿಂದ ಅವರದ್ದೇನು ಸಮಸ್ಯೆ ಆಗಲ್ಲ. ಆದ್ರೆ ಈಗ ಹೊಸ ಸಚಿವರಾಗಿರುವಂತವ್ರಿಗೆ ಪ್ರಶ್ನೋತ್ತರಗಳು ಬಂದಂತಹ ಸಂದರ್ಭದಲ್ಲಿ ನಿಭಾಯಿಸುವಂತಹದ್ದು ಕಷ್ಟ ಆಗುತ್ತೆ. ಸದನ ಅನ್ನುವಂತಹದ್ದು ಒಂದು ರೆಕಾರ್ಡ್ ಇದ್ದಾಗೆ, ಇತಿಹಾಸದ ಪುಟಗಳಲ್ಲಿ ಅವ್ರು ಏನೇ ಮಾತನಾಡಿದ್ರು ಕೂಡ ಅಲ್ಲಿ ಸೇರ್ಪಡೆ ಆಗುವಂತಹ ಒಂದು ವೇದಿಕೆ ಅದು. ಹಾಗಾಗಿ ಅಲ್ಲಿ ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಅದು ದೊಡ್ಡ ಮಟ್ಟಿನ ಒಂದು ಎಡವಟ್ಟಿನ ಜೊತೆಗೆ ಇನ್ ಕೇಸ್ ಅಂತಹ ಒಂದು ಪರಿಸ್ಥಿತಿಯನ್ನ, ಅಂತಹ ಒಂದು ವಾತಾವರಣವನ್ನ ವಿಪಕ್ಷದ ಪ್ರತಿಪಕ್ಷಗಳು ಅದನ್ನ ಬಳಸ್ಕೊಳ್ಳೋದಿಕ್ಕೆ ಕಾಯ್ತಾ ಇರ್ತವೆ. ಹಾಗಾಗಿ ಅಂತದ್ದೇನು ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಎಲ್ಲಾ ಸಚಿವರು 4 ಗಂಟೆಗೆ ಕೃಷ್ಣದಲ್ಲಿ ಸೇರ್ತಾ ಇದ್ದಾರೆ. ಖಾತೆ ಹಂಚಿಕೆ ಆದ್ರೂ ಕೂಡ, ಅಂದ್ರೆ ಸಂಜೆ ಒಳಗೆ ಖಾತೆ ಹಂಚಿಕೆ ಆಗತ್ತೆ ಅನ್ನುವಂತಹದಿದೆ. ಆದ್ರೂ ಕೂಡ ಪ್ರಶ್ನೆಗಳು ಬಂದಾಗ ಯಾವ್ಯಾವ ಡಿಪಾರ್ಟ್ಮೆಂಟ್ ಅನ್ನ ಯಾರಿಗೆ ವಹಿಸ್ಬೇಕು, ಪ್ರಶ್ನೋತ್ತರಗಳನ್ನ ವರ್ಗಾವಣೆ ಮಾಡುವಂತಹದ್ದಾಗ್ಲಿ, ಬೇರೆ ಸಚಿವರು ಅದಕ್ಕೆ ಉತ್ತರ ಕೊಡುವಂತದ್ದಾಗ್ಲಿ ಯಾವ ರೀತಿಯಾಗಿ ಇರ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಇದೀಗ ಮಾಡ್ಕೊಳ್ಳೋದಕ್ಕೆ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಎಸ್ ದೀಪಾ, ಈಗ ಈ ಸದ್ಯದ ಸಿನಾರಿಯೋ ಗಮನಿಸಿದ್ರೆ ಆಡಳಿತ ಪಕ್ಷ ಎಲ್ಲೋ ಎಡವಟ್ ಮಾಡ್ಕೊಂಡಿದೆ, ಆ ಕಾರಣಕ್ಕೆ ಯುದ್ಧಕಾಲ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ ಅನ್ನುವ ರೀತಿ ಏನಾದರೂ ಪೋಲ್ಟ್ರೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ದೀಪಾ? ಅದೇ, ಈಗ ತಕ್ಷಣಕ್ಕೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡೇ ಕಾರಣ. ಹೈಕಮಾಂಡ್ ನ ಜೊತೆಗೆ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೇಳದೆ ಇರದೆ ಇಷ್ಟೊದಕ್ಕೆಲ್ಲ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅನಿವಾರ್ಯ ಇದೆ, ಒಂದು ಅಧಿವೇಶನವನ್ನ ಇಂಥದ್ದೇ ದಿನ ನಡೆಸ್ಬೇಕು ಅನ್ನುವಂತಹದ್ದನ್ನ ಯಾವಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಆಗ್ಲೇ ಎಡವಟ್ಟು ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಅವರು ಖಾತೆ ಹಂಚಿಕೆ ನೋಡ್ಕೊಂಡು ಒಂದು ಅಧಿವೇಶನ ಕರಿಬಹುದಿತ್ತು, ಆದ್ರೆ ಅಧಿವೇಶನ ಆಲ್ರೆಡಿ ರೆಡಿಯಾಗಿ ಲೇಟ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಅನಿವಾರ್ಯತೆ ಬಿದ್ದಿತ್ತು. ಹಾಗಾಗಿ ಇದು ಯುದ್ಧ ಕಾಲದ ಶಸ್ತ್ರಾಭ್ಯಾಸವೇ. ಅದನ್ನ ಮೀರಿ ಈಗ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಲ್ಲೇ ಇರೋದ್ರಿಂದ ಈಗ ಅನಿವಾರ್ಯವಾಗಿ ತೂಗಿಸ್ಕೊಂಡು ಹೋಗ್ಬೇಕಾಗಿದೆ ರಾಘವ್ ಸೂರ್ಯ ಅವರು. ಒಂದು ಹೆಲ್ಪ್ಲೆಸ್ ಸ್ಟೇಟ್ ಕೂಡ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ದೀಪಾ. ಎಸ್, ದಿಸ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ present government. Okay.